ಶಾಸನರಾದ್ಮೇಲೆ ಅವ್ರ ಹತ್ರ ನ್ಯಾಯ ಹೆಂಗೆ ಕೇಳಿ ನಿರೀಕ್ಷೆ ಮಾಡ್ತಾರೆ? ಬಿಜೆಪಿಯವರೆಲ್ಲ ಮೋದಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್, ಬೇಸಿಕಲಿ ಹಿ ಈಸ್ ಅವರ್ ಪಾರ್ಟಿ ವರ್ಕರ್. ಅವ್ರ ದೃಷ್ಟಿಯಲ್ಲಿ ಬಿ ಜೆ ಪಿಯವರು ಎಲ್ಲರೂ ದುಶ್ಯಾಸನರೇ ಅಲ್ವಾ? ಅವ್ರ ಹತ್ರ ಯಾಕೆ ನ್ಯಾಯ ಕೇಳ್ತಾರೆ? ಅವರು ನ್ಯಾಯ ಕೇಳಬೇಕಾಗಿರೋದು ಬಿ ಜೆ ಪಿಯವ್ರ ಹತ್ರ. ಅಂದರೆ ಅವರು ಹೇಳಿಕೆಗೂ ಅವ್ರ ಮುಂಚೆ ಹೇಳಿದ ಹೇಳಿಕೆಗೂ ಈಗ ಹೇಳ್ತಿರೋ ಹೇಳಿಕೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಆಗತ್ತಲ್ಲ. ಅವ್ರ ಹೇಳಿಕೆ ಪ್ರಕಾರನೇ ಶುರುವಾಯಿತು, ಹೋರಾಟದಿಂದ ಶುರುವಾಯಿತು, ಬೂತ್ ಅಧ್ಯಕ್ಷದಿಂದ ಶುರುವಾಯಿತು. ಯಾರ ರಾಜಕೀಯ ಜೀವನ ಹೇಗಾಯಿತು, ಹೇಗೆ ಶುರುವಾಯಿತು ಅನ್ನೋದನ್ನ ನೀವು ಸ್ಥಳೀಯರನ್ನ ಕೇಳಿ ತಿಳ್ಕೊಳ್ಳಿ. ಯದ್ಭಾವಂ ತದ್ಭವತಿ. ಯಾರು ಹೇಗೆ ಭಾವಿಸ್ತಾರೆ ಹಾಗೆ ಕಾಣುತ್ತೆ. ಅವ್ರು ಹಾಗೆ ಭಾವಿಸ್ಕೊಳ್ತಾರೆ. ಯಾಕೆಂದರೆ ಅವ್ರ ಮನಸ್ಸಿನಲ್ಲೆಲ್ಲ ಅಂಥದ್ದೇ ಇರೋದು. ಹಾಗಾಗಿ ಹಾಗೆ ಭಾವಿಸ್ಕೊಳ್ತಾರೆ. ಶ್ರೀಮತಿ ಜಯಲಲಿತಾ ಅವರು ಮಂತ್ರಿ ಆದಾಗ ಈ ಮಹಾತಾಯಿಯ ಬಾಯಿಂದ ಬಂದ ಅಣಿಮುತ್ತಿಗಳನ್ನು ನೀವು ಕೇಳಿದ್ದೀರಿ. ಆಮೇಲೆ ವಿಧಾನಸಭೆಯಲ್ಲಿ ನನ್ನ ಪತ್ನಿ, ನನ್ನ ತಾಯಿ, ನನ್ನ ಅಕ್ಕಂದಿರ ಬಗ್ಗೆ ಈ ಮಹಾತಾಯಿ ಮಾತಾಡಿದ ಮಾತನ್ನು ನೀವು ಕೇಳಿದ್ದೀರಿ. ಆ ಉದ್ವೇಗದಿಂದ, ಕಣ್ಣೀರಿನಿಂದ, ಎಮೋಷನಲ್ ಬೆನಿಫಿಟ್ನ ಗಿಟ್ಟಿಸ್ಕೊಳ್ಬೋದು ಅನ್ನೋದು ಅವರ ಉದ್ದೇಶ ಇರ್ಬೋದು. ಮತ್ತು ಹೇಗೆ ಎಷ್ಟು ಆಕ್ಟಿವ್ ಇದ್ದಾರೆ ಅಂದರೆ, ಅವ್ರ ಪಕ್ಷದ ಎಮ್ ಎಲ್ ಎಗಳ ಮೇಲೆ ರೇಪ್ ಕೇಸ್ ಆಗುತ್ತೆ, ನೋ ಆಕ್ಷನ್. ಇವ್ರ ಪಿ ಎ, ಸ್ವಂತ ಪಿ ಎ ಒಬ್ಬ ರುದ್ರೇಶ್ ಯಡವಣ್ಣನವರ ಬಹುಶಃ ಅವ್ರ ಸಾವಿಗೆ ಕಾರಣ ಆಗ್ತಾನೆ ಲಂಚದ ಕಾರಣಕ್ಕೆ. ಪಿ ಎ ಲಂಚ ಕೇಳ್ತಾನೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಯಾರ ಶಕ್ತಿ ಕೆಲಸ ಮಾಡುತ್ತೆ? ನನ್ನ ಪಿ ಎ ಇದುವರೆಗೂ ಲಂಚ ಕೇಳಿದ ಒಂದು ಉದಾಹರಣೆನೂ ಇಲ್ಲ. ನಾನು 20 ವರ್ಷದಿಂದ ಶಾಸಕನಾಗಿದ್ದೀನಿ. ನನ್ನ ಪಿ ಎಗಳು ಇವತ್ತಿನವರೆಗೂ ಲಂಚ ಕೇಳಿದೆ ಅನ್ನೋ ಒಂದು ಉದಾಹರಣೆ ಇದೆಯಾ? ನಾನು ಯಾರ್ದಾರು ಸಾವಿಗೆ ಕಾರಣ ಆಗಿದ್ದೀನಿ ನಾನು ಹೇಳಿ? ಆ ಲೆಕ್ಕದಲ್ಲಿ ಕೊಲೆಗಡಕರು ಯಾರು ಕೊಲೆಗಡಕರು? ಮತ್ತು ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ಯಾರ್ಯಾರು ಏನೇನು ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ನಾನೇನು ಅಂತ ಗೊತ್ತು, ಆ ಮಹಾತಾಯಿ ಏನು ಅಂತಲೂ ಗೊತ್ತು. ನಾನು ಫೋನ್ನಲ್ಲಿ ಮಾತಾಡಿದೆ. ನಾನು ಸುಧಾರಿಸ್ಕೊಂಡು ಊರಿಗೆ ಹೋಗಿ ಸುಧಾರಿಸ್ಕೊಂಡು ಆಮೇಲೆ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ. ಪೊಲೀಸು ಯಾರ್ಯಾರು ಇನ್ಹ್ಯೂಮನ್ ಆಗಿ ವರ್ತನೆ ಮಾಡಿದ್ರು ಅವರೆಲ್ಲರ ಮೇಲೂ ಮಾಡ್ತೀನಿ. ನಾನು ಅದಕ್ಕೆ ಕಾಮೆಂಟ್ಸ್ ಕೊಡಕ್ಕೆ ಹೋಗಲ್ಲ. ತನಿಖೆ ತಾನೇ ಹೇಳಬೇಕಾಗಿರೋದು. ನಮ್ಮ ಸಭಾಪತಿಗಳಿಗೆ ಅವರೆಲ್ಲ ದಾಖಲೆ ಇರೋದನ್ನು ಕೊಡಲಿ. ಯಾರಿಗೆ ದಾಖಲೆ ಕೊಡ್ತಾರೆ ಕೊಡಲಿ. ಅವ್ರು ಸ್ವತಂತ್ರರಿದ್ದಾರೆ. ಜಾಣಕಿ ಬಿಡು ಆಗಬಾರ್ದಲ್ಲ. ನನ್ನ ಮೇಲೆ ಸಾರ್ವಜನಿಕವಾಗಿ 5:34 ಸಂದರ್ಭದಲ್ಲಿ ಅನಿರ್ದಿಷ್ಟಾವಧಿ ಮುಂದೂಡಿದ ನಂತರ ಬೆದರಿಕೆ ಹಾಕಿದ್ರಲ್ಲ, ಅದೆಲ್ಲ ಕೇಳಿದೆಯೇ ಇಲ್ವೋ ಅವರಿಗೆ? ಅದು ಕೇಳಿರ್ಬೇಕಲ್ವಾ? ಈಗ ರಾಜ್ಯದ ಜನಿಗೆಲ್ಲ ಕೇಳಿದೆ. ಅದು ನೀವು ಮಾಧ್ಯಮದವರೇ ತೋರಿಸಿದಿರಿ. ಮಾನವ ಹಕ್ಕುಗಳ ಆಯೋಗಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ಕೊಡೋದು, ಮಿಸ್ಬಿಹೇವ್ ಮಾಡಿದ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರು ಕೊಡೋದು, ಹಕ್ಕುಚ್ಯುತಿ ಮಂಡಿಸೋದು, ಇವೆಲ್ಲವನ್ನು ಮುಕ್ತವಾಗಿ ಇಟ್ಕೊಂಡಿದ್ದೀವಿ. 1-2-3 ದಿನಗಳ ಕಾಲ ಆರೋಗ್ಯವನ್ನು ಸುಧಾರಿಸ್ಕೊಂಡ ನಂತರ ಆಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ನಮ್ಮ ವಕೀಲರ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೀನಿ. ಪಕ್ಷದ ವರಿಷ್ಠರ ಜೊತೆಗೂ ನಾನು ಸಂಪರ್ಕದಲ್ಲಿದ್ದೀನಿ. ಇವತ್ತು ಕರ್ನಾಟಕದ ಸಹ ಉಸ್ತುವಾರಿಗಳಾದಂಥ ಸುಧಾಕರ್ ರೆಡ್ಡಿ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಸಂಜೆ 6 ಗಂಟೆ ಸುಮಾರಿಗೆ ಬರ್ತಾ ಇದ್ದಾರೆ. ಅವ್ರ ಜೊತೆಲೂ ಸಮಾಲೋಚನೆ ನಡೆಸ್ತೀನಿ. ಸಮಾಲೋಚನೆ ನಡೆಸಿದ ನಂತರ ಮುಂದೇನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಶಾಸನರಾದ್ಮೇಲೆ ಅವ್ರ ಹತ್ರ ನ್ಯಾಯ ಹೆಂಗೆ ಕೇಳಿ ನಿರೀಕ್ಷೆ ಮಾಡ್ತಾರೆ? ಬಿಜೆಪಿಯವರೆಲ್ಲ ಮೋದಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್, ಬೇಸಿಕಲಿ ಹಿ ಈಸ್ ಅವರ್ ಪಾರ್ಟಿ ವರ್ಕರ್. ಅವ್ರ ದೃಷ್ಟಿಯಲ್ಲಿ ಬಿ ಜೆ ಪಿಯವರು ಎಲ್ಲರೂ ದುಶ್ಯಾಸನರೇ ಅಲ್ವಾ? ಅವ್ರ ಹತ್ರ ಯಾಕೆ ನ್ಯಾಯ ಕೇಳ್ತಾರೆ? ಅವರು ನ್ಯಾಯ ಕೇಳಬೇಕಾಗಿರೋದು ಬಿ ಜೆ ಪಿಯವ್ರ ಹತ್ರ. ಅಂದರೆ ಅವರು ಹೇಳಿಕೆಗೂ ಅವ್ರ ಮುಂಚೆ ಹೇಳಿದ ಹೇಳಿಕೆಗೂ ಈಗ ಹೇಳ್ತಿರೋ ಹೇಳಿಕೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಆಗತ್ತಲ್ಲ. ಅವ್ರ ಹೇಳಿಕೆ ಪ್ರಕಾರನೇ
ಗಳಿಂದ ಶುರುವಾಯಿತು, ಹೋರಾಟದಿಂದ ಶುರುವಾಯಿತು, ಬೂತ್ ಅಧ್ಯಕ್ಷದಿಂದ ಶುರುವಾಯಿತು. ಯಾರ ರಾಜಕೀಯ ಜೀವನ ಹೇಗಾಯಿತು, ಹೇಗೆ ಶುರುವಾಯಿತು ಅನ್ನೋದನ್ನ ನೀವು ಸ್ಥಳೀಯರನ್ನ ಕೇಳಿ ತಿಳ್ಕೊಳ್ಳಿ. ಯದ್ಭಾವಂ ತದ್ಭವತಿ, ಯಾರು ಹೇಗೆ ಭಾವಿಸ್ತಾರೆ ಹಾಗೆ ಕಾಣುತ್ತೆ, ಅವ್ರು ಹಾಗೆ ಭಾವಿಸ್ಕೊಳ್ತಾರೆ. ಯಾಕೆಂದರೆ ಅವ್ರ ಮನಸ್ಸಿನಲ್ಲೆಲ್ಲ ಅಂಥದ್ದೇ ಇರೋದು, ಹಾಗಾಗಿ ಹಾಗೆ ಭಾವಿಸ್ಕೊಳ್ತಾರೆ. ಶ್ರೀಮತಿ ಜಯಲಲಿತಾ ಅವರು ಮಂತ್ರಿ ಆದಾಗ ಈ ಮಹಾತಾಯಿಯ ಬಾಯಿಂದ ಬಂದ ಅಣಿಮುತ್ತಿಗಳನ್ನು ನೀವು ಕೇಳಿದ್ದೀರಿ. ಆಮೇಲೆ ವಿಧಾನಸಭೆಯಲ್ಲಿ ನನ್ನ ಪತ್ನಿ, ನನ್ನ ತಾಯಿ, ನನ್ನ ಅಕ್ಕಂದಿರ ಬಗ್ಗೆ ಈ ಮಹಾತಾಯಿ ಮಾತಾಡಿದ ಮಾತನ್ನು ನೀವು ಕೇಳಿದ್ದೀರಿ. ಆ ಉದ್ವೇಗದಿಂದ, ಕಣ್ಣೀರಿನಿಂದ, ಎಮೋಷನಲ್ ಬೆನಿಫಿಟ್ನ ಗಿಟ್ಟಿಸ್ಕೊಳ್ಬೋದು ಅನ್ನೋದು ಅವರ ಉದ್ದೇಶ ಇರ್ಬೋದು. ಮತ್ತು ಹೇಗೆ ಎಷ್ಟು ಆಕ್ಟಿವ್ ಇದ್ದಾರೆ ಅಂದರೆ, ಅವ್ರ ಪಕ್ಷದ MLA ಗಳ ಮೇಲೆ ರೇಪ್ ಕೇಸ್ ಆಗುತ್ತೆ, ನೋ ಆಕ್ಷನ್. ಇವ್ರ PA, ಸ್ವಂತ PA ಒಬ್ಬ ರುದ್ರೇಶ್ ಯಡವಣ್ಣನವರ ಬಹುಶಃ ಅವ್ರ ಸಾವಿಗೆ ಕಾರಣ ಆಗ್ತಾನೆ ಲಂಚದ ಕಾರಣಕ್ಕೆ. PA ಲಂಚ ಕೇಳ್ತಾನೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಯಾರ ಶಕ್ತಿ ಕೆಲಸ ಮಾಡುತ್ತೆ? ನನ್ನ PA ಇದುವರೆಗೂ ಲಂಚ ಕೇಳಿದ ಒಂದು ಉದಾಹರಣೆನೂ ಇಲ್ಲ. ನಾನು 20 ವರ್ಷದಿಂದ ಶಾಸಕನಾಗಿದ್ದೀನಿ. ನನ್ನ PAಗಳು ಇವತ್ತಿನವರೆಗೂ ಲಂಚ ಕೇಳಿದೆ ಅನ್ನೋ ಒಂದು ಉದಾಹರಣೆ ಇದೆಯಾ? ನಾನು ಯಾರ್ದಾರು ಸಾವಿಗೆ ಕಾರಣ ಆಗಿದ್ದೀನಿ ನನಗೆ ಹೇಳಿ? ಆ ಲೆಕ್ಕದಲ್ಲಿ ಕೊಲೆಗಡಕರು ಯಾರು ಕೊಲೆಗಡಕರು? ಮತ್ತೆ ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ಯಾರ್ಯಾರು ಏನೇನು ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ನಾನೇನು ಅಂತ ಗೊತ್ತು, ಆ ಮಹಾತಾಯಿ ಏನು ಅಂತಲೂ ಗೊತ್ತು. ನಾನು ಫೋನ್ನಲ್ಲಿ ಮಾತಾಡಿದೆ. ನಾನು ಸುಧಾರಿಸ್ಕೊಂಡು ಊರಿಗೆ ಹೋಗಿ ಸುಧಾರಿಸ್ಕೊಂಡು ಆಮೇಲೆ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ. ಪೊಲೀಸರು ಯಾರ್ಯಾರು ಇನ್ಹ್ಯೂಮನ್ ಆಗಿ ವರ್ತನೆ ಮಾಡಿದ್ರು ಅವರೆಲ್ಲರ ಮೇಲೆ ಮಾಡ್ತೀನಿ. ನಾನು ಅದಕ್ಕೆ ಕಾಮೆಂಟ್ಸ್ ಕೊಡಕ್ಕೆ ಹೋಗಲ್ಲ. ತನಿಖೆ ತಾನೇ ಹೇಳಬೇಕಾಗಿರೋದು. ನಮ್ಮ ಸಭಾಪತಿಗಳಿಗೆ ಅವರೆಲ್ಲ ದಾಖಲೆ ಇರೋದನ್ನು ಕೊಡಲಿ, ಯಾರಿಗೆ ದಾಖಲೆ ಕೊಡ್ತಾರೆ ಕೊಡಲಿ. ಅವ್ರು ಸ್ವತಂತ್ರರಿದ್ದಾರೆ. ಜಾಣಕಿ ಬಿಡು ಆಗಬಾರ್ದಲ್ಲ. ನನ್ನ ಮೇಲೆ ಸಾರ್ವಜನಿಕವಾಗಿ 5:34 ಸಂದರ್ಭದಲ್ಲಿ ಅನಿರ್ದಿಷ್ಟಾವಧಿ ಮುಂದೂಡಿದ ನಂತರ ಬೆದರಿಕೆ ಹಾಕಿದ್ರಲ್ಲ, ಅದೆಲ್ಲ ಕೇಳಿದೆಯೇ ಇಲ್ವೋ ಅವರಿಗೆ? ಅದು ಕೇಳಿರ್ಬೇಕಲ್ವಾ? ಈಗ ರಾಜ್ಯದ ಜನಿಗೆಲ್ಲ ಕೇಳಿದೆ. ಅದು ನೀವು ಮಾಧ್ಯಮದವರೇ ತೋರಿಸಿದಿರಿ. ಮಾನವ ಹಕ್ಕುಗಳ ಆಯೋಗಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ಕೊಡೋದು, ಮಿಸ್ಬಿಹೇವ್ ಮಾಡಿದ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರು ಕೊಡೋದು, ಹಕ್ಕುಚ್ಯುತಿ ಮಂಡಿಸೋದು, ಇವೆಲ್ಲವನ್ನು ಮುಕ್ತವಾಗಿ ಇಟ್ಕೊಂಡಿದ್ದೀವಿ. 1-2-3 ದಿನಗಳ ಕಾಲ ಆರೋಗ್ಯವನ್ನು ಸುಧಾರಿಸ್ಕೊಂಡ ನಂತರ ಆಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ನಮ್ಮ ವಕೀಲರ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೀನಿ. ಪಕ್ಷದ ವರಿಷ್ಠರ ಜೊತೆಗೂ ನಾನು ಸಂಪರ್ಕದಲ್ಲಿದ್ದೀನಿ. ಇವತ್ತು ಕರ್ನಾಟಕದ ಸಹ ಉಸ್ತುವಾರಿಗಳಾದಂಥ ಸುಧಾಕರ್ ರೆಡ್ಡಿ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಸಂಜೆ 6 ಗಂಟೆ ಸುಮಾರಿಗೆ ಬರ್ತಾ ಇದ್ದಾರೆ. ಅವ್ರ ಜೊತೆಲೂ ಸಮಾಲೋಚನೆ ನಡೆಸ್ತೀನಿ. ಸಮಾಲೋಚನೆ ನಡೆಸಿದ ನಂತರ ಮುಂದೇನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ.